ಕತ್ರಿ ಎಲ್ಲ ಸೆಟ್ ಆಗಲ್ಲ. ಸೊ ನಾವು ಡಿಫ್ರೆಂಟ್ ಆಗಿ ಅನ್ಬಾಕ್ಸ್ ಮಾಡೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ಫೈನಲಿ ನಾನಂತೂ ಮೊಬೈಲ್ನ ಪರ್ಚೇಸ್ ಮಾಡಿಬಿಟ್ಟೆ. ಇಲ್ಲಿದೆ ನೋಡಿ ಆ ಮೊಬೈಲ್. ಸೊ ಮೊಬೈಲ್ ತಂದಿದ್ದಾದ್ಮೇಲೆ ನಾನು ಅನ್ಬಾಕ್ಸ್ ಮಾಡ್ತೀನಿ ಅಂತ ಹೋದ ವಿಡಿಯೋದಲ್ಲಿ ಹೇಳಿದೆ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಸೊ ಫಸ್ಟ್ ಟೈಮ್ ನಾನು ಮೊಬೈಲ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಇರುತ್ತೆ ಈ ಮೊಬೈಲ್ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಎಲ್ಲರ ವಿಡಿಯೋನ ನಾನು ನೋಡ್ಬಿಟ್ಟು ಪರ್ಚೇಸ್ ಮಾಡಿರೋದು. ಈ ಮೊಬೈಲ್ನ ನಾನು ಇವಾಗ ಮತ್ತೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಒಂಥರ ಖುಷಿ ಆಗ್ತೈತೆ, ಯಾಕಂದರೆ ಫಸ್ಟ್ ಟೈಮು ರಿವ್ಯೂ ಕೊಡ್ತಾ ಇದ್ದೀನಲ್ಲ. ಸೊ ಬನ್ನಿ ಇವಾಗ ಈ ಮೊಬೈಲ್ನ ನಾನು ಸ್ಪೆಸಿಫಿಕೇಶನ್ ಒಂದೊಂದೇ ಹೇಳ್ತೀನಿ, ಯಾಕಂದ್ರೆ ಯಾರಾದ್ರೂ ತಗೊಳ್ಳೋರು ಇದ್ರೆ ತಗೊಳ್ಬೋದು. ಈ ಮೊಬೈಲು ನೀವೇನಾದ್ರೂ ಗೇಮಿಂಗ್ ಆಡಕ್ಕಂತ ತಗೊಳ್ತೀರ ಅಂದ್ರೆ ತಗೊಳ್ಬೋದು, ಆದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಇದ್ರ ಮೊದಲು ನೀವು ಬೇರೆ ಮೊಬೈಲ್ ಪರ್ಚೇಸ್ ಮಾಡ್ಬೋದು. ಪೋಕೋ X3 ಅಂತ ಸಮಥಿಂಗ್ ಏನೋ ಇದೆ. ಸೊ ಆ ಮೊಬೈಲ್ ಸಹ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ಮೊಬೈಲ್ ನಾನು ತಗೊಂಡಿದ್ದು 12GB ರ್ಯಾಮ್ ಮತ್ತೆ 512GB ರಾಮ್ ಹೊಂದಿರೋ ಈ ಮೊಬೈಲು. ಡೋಟ್ಲಿ ಸ್ಪೀಕರ್ಸ್ ಕೊಟ್ಟಿದ್ದಾರೆ ಮತ್ತೆ 200 MP. ಸೊ IP68. ಸೊ ಇದು ಮೇನ್ ಬೇಕಾಗಿದ್ದು ನನಗೆ, ಯಾಕೆಂದರೆ ಹಳೆ ಮೊಬೈಲ್ಸ್ ಎಲ್ಲ ನನಗೆ ಹಾಳಾಗಿದ್ದು ಇದರಿಂದನೇ. ಯಾವ್ಯಾವ ಮೊಬೈಲ್ಸ್ ಅಂತ ನಿಮಗೆ ತೋರಿಸ್ಬೋದು ನಾನು. ಸೊ ನೀವು ಈಗ ನನ್ನ ಹತ್ರ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ರೆಡ್ಮಿ ಯೂಸೇಜೆ. ಬಟ್ ಇದರಲ್ಲಿ ಇದು ಬಂದು ಚೆನ್ನಾಗೇ ಇದೆ. ಈ ಮೊಬೈಲ್ ಏನೂ ಆಗಿಲ್ಲ. ಬಟ್ ಈ ಮೊಬೈಲು ನೀರಲ್ಲಿ ಬಿದ್ದು ಹೋಯ್ತು, ಈ ಮೊಬೈಲು ನೀರಲ್ಲಿ ಬಿದ್ದೋಯ್ತು, ಇದು ನೀರಲ್ಲಿ ಬಿದ್ದೋಯ್ತು. ಇದು ನನಗೆ ಅಷ್ಟೊಂದು ನೆನಪಿಲ್ಲ, ಮೇ ಬಿ ಇದೂ ನೀರಲ್ಲೇ ಬಿದ್ದಿರ್ಬೋದು. ಸೊ ಇದೆಲ್ಲ ರೆಡ್ಮಿ ಮೊಬೈಲು, ಮತ್ತು ನಾನು ರೆಡ್ಮಿ ಯೂಸರ್ ಆಗಿರೋದ್ರಿಂದ ನಾನು ರೆಡ್ಮಿಗೆ ನಾನು ಪರ್ಚೇಸ್ ಮಾಡ್ಕೊಂಡಿದ್ದು. ಸೊ ಇಷ್ಟು ಮೊಬೈಲ್ಸು ನನಗೆ ನೀರಲ್ಲಿ ಬಿದ್ದಿನೇ ಹೋಗಿರೋದು. ಸೊ ಈಗ ನಾನು ಯೂಸ್ ಮಾಡ್ತಿರೋ ಆ್ಯಂಡ್ರಾಯ್ಡು IP68 ರೇಟಿಂಗ್ ಹೊಂದಿರೋ ಈ ಮೊಬೈಲು. ಸೊ ನಾವೇನಾದರೂ ಮೊಬೈಲ್ನ ನೀರಲ್ಲಿ ಬಿತ್ತು ಅಂದರೆ ಅಟ್ಲೀಸ್ಟ್ 1 ನಿಮಿಷ ಆದರೂ ನೀರಲ್ಲಿದ್ದಾಗ ಎತ್ಕೊಂಡ್ರೆ ಏನೂ ಆಗಲ್ಲ. ಸೊ ಅದರಿಂದ ನಾನು ಈ ಮೊಬೈಲ್ನ ಪರ್ಚೇಸ್ ಮಾಡಿದ್ದು. ಸೊ ನಿಮಗೆ ಈ ಥರ ಏನಾದರೂ ಆಗಿದ್ರೆ ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು, ಯಾವುದೇ ಥರ ಇಲ್ಲ. ನೀವು ನೋಡ್ಬೋದು ಯಾವ ಮೊಬೈಲ್ ತೊಗೊಂಡಿದ್ದೀನಿ ಅಂದರೆ 12GB 512GB ರಾಮ್ ಹೊಂದಿರುವ ಈ ಮೊಬೈಲ್ನ ನಾನು ತೊಗೊಂಡಿದ್ದೀನಿ. ಮತ್ತು ಫ್ಯೂಷನ್ ಬ್ಲ್ಯಾಕು. ಸೊ ಬ್ಲ್ಯಾಕ್ ಕಲರ್ ಇದೆ. ಸೊ ಯಾವ ಥರ ಇದೆ ಅಂತ ಅನ್ಬಾಕ್ಸ್ ಮಾಡೋಣ. ಸೊ ಇದನ್ನೆಲ್ಲ ಸೈಡ್ಗೆ ಇಡೋಣ, ಇನ್ನೇನಿದೆಲ್ಲ ವೇಸ್ಟು. ಈ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡೋಕ್ಕೆ ನಮಗೆ ಸಿಸರ್ ಬೇಕು. ಸೊ ಸಿಸರ್ ಪಕ್ಕದಲ್ಲೇ ಇದೆ. ಯಾಕೆ ನಾವು ಎಲ್ಲರ ಥರ ಸಿಸರಲ್ಲಿ ಅನ್ಬಾಕ್ಸ್ ಮಾಡೋದು, ನಾವು ಡಿಫ್ರೆಂಟಿಗೆ ಮಾಡೋಣ. ಚಾಕುನೂ ಬೇಡ ನಮಗೆ, ನಾವು ಎತ್ಕೊಳ್ಳೋಣ ಲಾಂಗ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ಫೈನಲಿ ನಾನು ಹೇಳಿದೆ ನಿಮಗೆ ಕತ್ರಿ ಎಲ್ಲ ಸೆಟ್ ಆಗಲ್ಲ. ಸೊ ನಾವು ಡಿಫ್ರೆಂಟ್ ಆಗಿ ಅನ್ಬಾಕ್ಸ್ ಮಾಡೋಣ. ಸೊ ಈ ರೆಡ್ಮಿ ಮೊಬೈಲ್ನ ಈ ಮೊಚ್ಚು ಅಂತಾರ ನೀವು, ಇಲ್ಲ ಲಾಂಗ್ ಅಂತೀರ, ಲಾಂಗ್ ಅನ್ನಲ್ಲ, ಇದನ್ನ ಮೊಚ್ಚು ಅಂತೀರಿ ನಾವೆಲ್ಲ. ಸೊ ಇದನ್ನ ಅನ್ಬಾಕ್ಸ್ ಮಾಡೇ ಬಿಡೋಣ. ಸೊ ಮಚ್ಚಲ್ಲಿ ಫಸ್ಟ್ ಟೈಮ್ ಯಾರು ಅನ್ಬಾಕ್ಸ್ ಮಾಡಿಲ್ಲ, ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಅಂತ ನನಗೆ ಫೀಲು. ಸೊ ಫೈನಲಿ ಇವಾಗ ನಾವು ನೋಡ್ತಾ ಇರೋದು ಏನು, ಈ ಮೊಬೈಲ್ನ ಸೊ ಅರ್ದು ಬಿಸಾಕದೆ ಇದನ್ನು. ಫೈನಲಿ ಬಾಸ್, ನಾವೀಗ ನೋಡ್ತಾ ಇದ್ದೀರಿ ರೆಡ್ಮಿ ಅನ್ಬಾಕ್ಸ್ ಮಾಡಿದ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಟಡಾಂಟ್ ಏನಿದೆ ಬಾಕ್ಸು. ಇದಾದ್ಮೇಲೆ ಇದ್ರ ಜೊತೆಗೆ ಏನೇನಿದೆ ಅಂತ ನಾವು ನೋಡೋಣ. ಫಸ್ಟ್ ಕಾರ್ಡ್ ಒಳಗಡೆ ಏನು ಸಿಗುತ್ತೆ ನಮಗೆ, ಇಂಜೆಕ್ಟರು ಮತ್ತು ಕೇಸು ಮತ್ತು ಈ ಪೇಪರು. ನಾವು ಯಾವತ್ತೂ ಓದ್ದಿರೋ ಪೇಪರ್ ಇದು. ಸೊ ಏನಕ್ಕೂ ಯೂಸ್ ಇಲ್ಲ, ಸೈಡ್ ಬಿಸಾಕು. ಮತ್ತು ಇಲ್ಲಿ ನೋಡಪ್ಪ, ಇದೇನೋ ಕೊಟ್ಟವ್ರೆ, ಚೆನ್ನಾಗಿ ಕೊಟ್ಬಿಟ್ಟವ್ರಲ್ಲಪ್ಪ ಈ ಸತಿ. ಎಲ್ಲ ಟೈಮು ಅದೇನೋ ವೈಟ್ ಕಲರ್ ಒಳಗಡೆ ಕೊಡ್ತಿದ್ರು, ಬಟ್ ಈ ಸತಿ ಬ್ಯಾಕ್ ಕೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತೈತೆ. ಎಲ್ಲ ಟೈಮು ವೈಟ್ ಕಲರ್ ಕೊಡ್ತಾರೆ, ಅದು ಒಂದು ತಿಂಗಳು ಯೂಸ್ ಆದಮೇಲೆ ಅಷ್ಟನ್ನ ತುಂಬ ಹೋಗ್ಬಿಟ್ಟು ಎಲ್ಲೋ ಇಷ್ಟಾಗಿ ಆಗ್ಬಿಟ್ಟಿರುತ್ತೆ. ಒಳ್ಳೆ ಅಷ್ಟನ್ನ ಹಾಕ್ಕೊಟ್ಟಿರ್ತಾರೆ ಅನ್ನೋ ಥರ ಇರುತ್ತೆ. ಸೊ ಇನ್ನು ನಾವು ಬಂದರೆ ಇನ್ನು ಮೊಬೈಲು ಫಸ್ಟ್ ಟೈಮು ಮೊಬೈಲ್ ಎತ್ಕೊಳ್ತಾ ಇದ್ದೀವಿ, ಹುಷಾರಿಗೆ ಎತ್ಕೊಳ್ಳೋಣ. ಬಿದ್ದಿದ್ದು ಅದು ನೀವು ನೋಡ್ಬೋದು. ಇದು ಇವಾಗ ಯೂಸ್ ಮಾಡೋದು ಬೇಡ, ನಾವು ಸ್ವಲ್ಪ ಸೈಡ್ಗೆ ಇಟ್ಬಿಡೋಣ. ಸೊ ಇನ್ನೇನೇನಿದೆ, ಸೊ ಬನ್ನಿ, ಇದು ಮೇನ್ ನಾನು ಹೇಳ್ತಾ ಇದ್ದಿದ್ದು. ಸೊ 120 ವ್ಯಾಟ್ ಹೊಂದಿರುವ ಈ ಚಾರ್ಜರು ಯಾವ ಥರ ಇದೆ ನೀವು ನೋಡ್ಬೋದು. ಏನೋ 20 ನಿಮಿಷದಲ್ಲಿ 100 ಚಾರ್ಜ್ ಆಗಿಬಿಡುತ್ತಂತೆ, ಅದೇನು ಚಾರ್ಜ್ ಆಗುತ್ತೋ ಗೊತ್ತಿಲ್ಲ. ಮತ್ತು ಒಂದು USB ಕೇಬಲ್. ಪ್ರೀಮಿಯಮ್ ಲುಕ್ ಏನು ಸಖತ್ಗಿದೆಯಲ್ಲ ಬಸ್ಸು. ಸಖತ್ಗಿದೆಯಪ್ಪ ನೋಡೋಕ್ಕೆ ಈ ಮೊಬೈಲು. ಇನ್ನು ನೀವು ನೋಡ್ಬೋದು, ಇದನ್ನು ನಾವು ತೆಗೆದು ಹಾಕೊಳ್ಳೋಣ. ಎಸ್, ಇದನ್ನು ಎಲ್ಲರೂ ಮೊಬೈಲ್ಗೆ ಸ್ಟಿಕ್ ಮಾಡಿಡ್ತಾರೆ. ಇದನ್ನು ರಿಮೂವ್ ಮಾಡಿ ಸುಮ್ಮನೆ ಇದನ್ನು ಹಾಕ್ಕೊಂಡು ಯಾಕೆ. ಸೊ ನೀವು ನೋಡ್ಬೋದು ಕ್ಲಾಸಿಕ್ ಲುಕ್ಕು ಮಸ್ತಾಗಿ ಕೊಟ್ಟಿದ್ದಾರಲ್ಲ ಬಾಸ್. ಕ್ಯಾಮ್ರಾ ನೋಡಿ ಎಷ್ಟು ದೊಡ್ಡದಾಗಿದೆ. ಮೇಲ್ಗಡೆ ಇರೋದು 200 MP ಸ್ಯಾಮ್ಸಂಗ್ ಐಸೋ ಸೆಲ್ಲು ಮತ್ತು MP3 ಸೆನ್ಸರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ
8 MP ಹೊಂದಿರುವ ಈ ಕ್ಯಾಮ್ರಾ ಬಂದು ಅಲ್ಟ್ರಾ ವೈಡು, ಮತ್ತು ಇಲ್ಲಿರೋದು 2 MP. ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಮೈಕ್ರೋಗೆ. ಸೊ ಇಲ್ಲಿ ಫ್ಲ್ಯಾಶ್ ನೀವು ನೋಡ್ಬೋದು 2 ಥರ ಕೊಟ್ಟಿದ್ದಾರೆ, ಮತ್ತು ಇಲ್ಲೊಂದು ರೆಕ್ಟ್ಯಾಂಗುಲರ್ ಶೇಪಲ್ಲಿ ನಿಮಗೆ ಡಿಸೈನ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದೆ. ಸೊ ಯಾವ ಥರ ಕಾಣಿಸ್ತಿದೆ ಅಂತ ನೀವು ನೋಡ್ಕೊಳ್ತಾ ಇದ್ದೀರಾ, ಸಖತ್ತಾಗಿದೆಯಲ್ವಾ. ಸೊ ಇನ್ನೇನು ತಡ, ಸ್ವಿಚ್ ಆನ್ ಮಾಡಿಬಿಡೋಣ. ನೀವೀಗ ಏನು ನೋಡ್ತಾ ಇದ್ದೀರಾ ಮೊಬೈಲು, ಇದನ್ನು 3D ಕರ್ವ್ ಅಂತ ಹೇಳ್ತಾ ಇದ್ನಲ್ವಾ. ಸೊ ಇದ್ರ ಇನ್ನೂ ಸ್ವಲ್ಪ ಕೆಳಗಡೆ ಬ್ಲ್ಯಾಕ್ ಕಲರ್ ಏನು ಹೊಂದಿದೆ ನೋಡಿ, ಇಲ್ಲಿ ನಿಮಗೆ ಲೈಟಿಗೆ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆಯಲ್ಲ. ಸೊ ನಾನು ವಿವೋ V30e ಒಳಗಡೆ ನೋಡಿದೆ, ಇದನ್ನೆಲ್ಲ ಕವರ್ ಆಗಿತ್ತು, ಬಟ್ ಇದರೊಳಗಡೆ ಬ್ಲ್ಯಾಕ್ ಕಲರಾಗೆ ಕಾಣಿಸ್ತಿದೆ. ಸೊ ಇದೊಂಚೂರು ನನಗೆ ಡಿಸಪಾಯಿಂಟ್ ಆಗೋಯ್ತು ಇವಾಗ. ಅಂದರೆ ನಾನು ಫುಲ್ಲು ಬೇಕಾಗಿತ್ತು ಅಂತ ತಗೊಂಡೆ, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ನಾನು ಬೇರೆ ಮೊಬೈಲ್ಗಳಲ್ಲಿ ಈ ಥರ ಮೊಬೈಲ್ನ ಹಿಂಗೆ ಇಟ್ಟಿದ್ದಾಗೂ ಒಂದೊಂದು ಟೈಮ್ ಅಂದರೆ ನೋಡಿ ಈಗ ಈ ಥರ ವರ್ಕ್ ಆಗುತ್ತೆ ನೋಡಿ, ಈಗ ಈ ಥರ ನಿಮಗೆ ವರ್ಕ್ ಆಗ್ತಿದೆ. ಆದರೆ ಬೇರೆ ಮೊಬೈಲ್ಸಲ್ಲಿ ನಾವೇನಾದರೂ ಹಿಂಗೆ ಪ್ಲೇಸ್ ಮಾಡಿದ್ದಾಗ ವರ್ಕ್ ಆಗ್ತಾ ಇರಲಿಲ್ಲ, ಬಟ್ ಇದ್ರೊಳಗಡೆ ವರ್ಕ್ ಆಗ್ತಿದೆ. ಇದೊಂದು ಚೆನ್ನಾಗಿದೆ. ಮತ್ತು ಕ್ಯಾಮ್ರಾ ನೀವು ಕ್ವಾಲಿಟಿ ನೋಡಬೇಕಂದ್ರೆ ನೋಡೋಣ ಇದೆ ವೈಲ್ ಯೂಸಿಂಗ್ ದಿಸ್ ಆ್ಯಪ್. ಸೊ ನೀವು ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಕ್ಯಾಮ್ರಾ ಕ್ವಾಲಿಟಿ ಅಂತ. ಸೊ ನೋಡಿ, ಓಕೆ, ಏನೋ ಚೆನ್ನಾಗಿದೆ ಮೊಬೈಲ್ ನೋಡೋಕ್ಕೆ. ಸೊ ನಾನು ಟ್ರೈ ಮಾಡಬೇಕು ಯಾವ್ಯಾವ ಥರ ಇದೆ, ಏನೇನಿದೆ ಅಂತ. ಸೊ ಇದೊಂದು ಇಷ್ಟ ಆಯಿತು. ಸೊ ಡಿಸ್ಪ್ಲೇ ಬಗ್ಗೆ ಮಾತಾಡೋಕೆ ಬಂದರೆ 6.67 ಫುಲ್ಲಿ HD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕರ್ಡ್ ನನಗೆ ಅಷ್ಟೊಂದೇನು ಅಂದರೆ ಲಾಸ್ಟಲ್ಲಿ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರಲ್ಲ ಅದೊಂದು ಇಷ್ಟ ಆಗಿಲ್ಲ, ಇನ್ನೆಲ್ಲ ಇಷ್ಟ ಆಯಿತು. ಅದ್ರ ಜೊತೆಗೆ 120 Hz ಹೊಂದಿರೋ ಸ್ಕ್ರೀನ್ ರಿಫ್ರೆಶಿಂಗ್, ಜೊತೆಗೆ ಫಿಂಗರ್ ಪ್ರಿಂಟ್ ಸಹ ಕೊಟ್ಟಿದ್ದಾರೆ. ಎಲ್ಲಿ ಅಂದರೆ ಇಲ್ಲಿ ಮಧ್ಯೆ ಇಲ್ಲಿ ಕೊಟ್ಟಿದ್ದಾರೆ ಫಿಂಗರ್ ಪ್ರಿಂಟು. ನಾನು ಇನ್ನೂ ಏನೂ ಸೆಟ್ ಮಾಡಿಲ್ಲ, ಸೊ ಜಸ್ಟ್ ಓಪನ್ ಮಾಡಿದ್ದೀನಲ್ವಾ, ಸೊ ಅಷ್ಟೇ. ಡೊಡ್ಲಿ ಸ್ಪೀಕರ್ಸ್ ಕೊಟ್ಟಿದ್ದಾರೆ ಡ್ಯುಯಲ್ಲು. ಏನು ಗೊತ್ತಾ ಡೊಡ್ಲಿ ಅಂದರೆ, ನೀವು ಥಿಯೇಟ್ರ್ ಒಳಗಡೆ ನೀವು ನೋಡ್ತಾ ಇರ್ಬೋದು ಡೊಡ್ಲಿ ಸ್ಪೀಕರ್ಸ್ ಅಂತ ಒಂದು ನಿಮಗೆ ತೋರಿಸ್ತಾರೆ, ಅಂದರೆ ವಿಡಿಯೋ ತೋರಿಸ್ತಾರೆ ಯೂಸ್ ಮಾಡ್ತಾ ಇದ್ದೀರಿ ಅಂತ. ಸೊ ಥಿಯೇಟ್ರಲ್ಲೆಲ್ಲ ಅದೇ ಥರ ಯೂಸ್ ಮಾಡ್ತಾರೆ, ಮತ್ತು ಈಗ ಲ್ಯಾಪ್ಟಾಪಲ್ಲೂ ಸಹ ಅದೇ ಯೂಸ್ ಮಾಡ್ತಾರೆ. ಅಂದರೆ ತುಂಬ ಸೌಂಡು ಜೋರಿಗೆ ಬರಲಿ ಅನ್ನೋದಕ್ಕೆ ಸೊ ಡೊಡ್ಲಿನ ಜಾಸ್ತಿ ಯೂಸ್ ಮಾಡ್ತಾರೆ. 122 ಸಮಥಿಂಗ್ ಏನೋ ಕೇಳಿರ್ತೀರಾ. ಸೊ ಅದೇನಪ್ಪ ಅಂದರೆ ಈ ಮೊಬೈಲ್ ಎಷ್ಟು ಪ್ರೊಸೆಸರು ಮತ್ತು ಕ್ಯಾಮ್ರಾ ಎಲ್ಲ ಟೋಟಲ್ ಸೇರಿ ಒಂದು ವ್ಯಾಲ್ಯೂನ ಕೊಡುತ್ತೆ. ಸೊ ಅದು ಒಂದು 7,50,000 ತೋರಿಸ್ತಿದೆ. ಸೊ ಒಂದು ಒಳ್ಳೆ ವ್ಯಾಲ್ಯೂ ಅಂತ ಅನಿಸ್ತು, ಅದಕ್ಕೋಸ್ಕರನೂ ನಾನು ಪರ್ಚೇಸ್ ಮಾಡಿದೆ. ಎಲ್ಲ ಇದರೊಳಗಡೆ ಇರೋದು IP67 ವಾಟರ್ ಪ್ರೂಫು ಮತ್ತು ರೆಸಿಸ್ಟೆನ್ಸ್. ವಾಟರ್ ಪ್ರೂಫ್ ಅಂತ ಹೇಳ್ತಾ ಇದ್ದೆ, ಆದರೆ ವಾಟರ್ ಪ್ರೂಫ್ ಅಂದರೆ ನೀರಲ್ಲಿ ಅದ್ಬಿಟ್ಟು ಏನು ಮಾಡೋದಲ್ಲ. ಸೊ ಇದನ್ನ ಅಕಸ್ಮಾತ್ ಆಗಿ ನೀರೊಳಗಡೆ ಬಿತ್ತು ಅಂದರೆ ಎತ್ಕೊಂಡ್ರೂ ವರ್ಕ್ ಆಗುತ್ತೆ. ಮತ್ತು ಕಂಪ್ನಿ ಕಡೆಯಿಂದ ಯಾವ ಥರ ಹೇಳ್ತಾರೆ ಅಂದರೆ ವಾಟರ್ ರೆಸಿಸ್ಟೆನ್ಸು, ಅಂದರೆ ಮಳೆ ನೀರು ಬಿತ್ತು ಅಂದರೆ, ಇಲ್ಲ ಸೆಕೆ ನೀರು, ಇಲ್ಲಾಂದರೆ ಡಸ್ಟ್ ಪ್ರೂಫು. ಸೊ ಇದಕ್ಕೆಲ್ಲ ಇದನ್ನ ವ್ಯಾರಂಟಿ ಥರ ನೋಡ್ತಾರೆ. ನೀರಲ್ಲಿ ಬಿದ್ದು 5 ನಿಮಿಷ 10 ನಿಮಿಷ ಆದಮೇಲೆ ಮೊಬೈಲ್ ಎತ್ಕೊಂಡು ವಾಟರ್ ಪ್ರೂಫ್ ಅಂತ ಶೋಕಿ ಏನಾದರೂ ಮಾಡೋಕೆ ಹೋದರೆ ಹೊಸ ಮೊಬೈಲ್ನ ನೀವು ತಗೊಳ್ಬೇಕಾಗುತ್ತೆ. ಸೊ ಈ ಮೊಬೈಲ್ ಪ್ರೈಸ್ ಎಷ್ಟಿರ್ಬೋದು ಅಂತ ನೀವು ಕೇಳ್ಬೋದು. 8GB ರ್ಯಾಮು ಮತ್ತು 128, ಅದ್ರ ಜೊತೆಗೆ 256 ಮತ್ತು 512 GB ಹೊಂದಿರುತ್ತೆ. ಸೊ ಅದ್ರ ಪ್ರೈಸ್ ಬಂದು 30,000ದಿಂದ 35,000 ರೂಪಾಯಿವರೆಗೂ ಇದೆ. ನೀವು ಆನ್ಲೈನ್ ಒಳಗಡೆ ನೀವು ನೋಡ್ಬೋದು ಎಷ್ಟಿದೆ ಅಂತ, ಬೇರೆ ಆಗಿರುತ್ತೆ. ಯಾಕೆ ಈ ಮೊಬೈಲ್ನ ಇವ್ನು ತಗೊಂಡ ಅಂತ ಏನು ಮಾಡೋಕ್ಕಾಗುತ್ತೆ, ನಮ್ಗೆ ಇಷ್ಟ ಆಯಿತು ನಾವು ತಗೊಂಡ್ರೆ. ನಿಮಗೆ ಯಾವ ಮೊಬೈಲ್ ಇದಕ್ಕಿಂತ ಬೆಸ್ಟ್ ಇತ್ತು ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ನೀವೇನಾದರೂ ಈ ಮೊಬೈಲ್ನ ತೊಗೊಳಂಗಿದ್ರೂ ಸಹ ತೊಗೊಳ್ರಿ. ನಾನು ನಿಮಗೆ ಚೂಸ್ ಮಾಡೋದು 8GB 256 ಬೆಸ್ಟ್ ಅಂತ ಅನ್ಕೊಳ್ತೀನಿ. ಇನ್ನು ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ 5000 mAh ಬ್ಯಾಟ್ರಿ ಹೊಂದಿರೋ ಈ ಮೊಬೈಲ್ಗೆ 120 ವ್ಯಾಟ್ಸ್ ಚಾರ್ಜರ್ ಕೊಟ್ಟಿದ್ದಾರೆ. ಅಂದರೆ 20 ಮಿನಿಟ್ಸಲ್ಲಿ ಫುಲ್ಲು ಚಾರ್ಜ್ ಆಗುತ್ತೆ ಅಂತೆ. ಸೊ ಇದೊಂಥರ ನನಗೆ ಗುಡ್ ಇಂಪ್ರೆಷನ್ ತೋರಿಸ್ತಿ ಈ ಮೊಬೈಲ್ನ ಪರ್ಚೇಸ್ ಮಾಡೋಕ್ಕೂ ಒಂಥರ. ಸೊ 20 ನಿಮಿಷದಲ್ಲಿ ಫುಲ್ಲಿ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ವೇರಿ ಆಗುತ್ತೆ ಅಂತಲೂ ಸಹ ಹೇಳ್ತಿದ್ದಾರೆ. ಮೇ ಬಿ ಒಂದು 25 ಮಿನಿಟ್ಸ್ ಆಗ್ಬೋದು. ಅಫ್ಕೋರ್ಸ್ ನಾವು 2 ಅವರ್ 1 ಅವರ್ ಚಾರ್ಜಿಂಗ್ ಇಡ್ತಾ ಇದ್ರಿ, ಈಗ 20 ಮಿನಿಟ್ಸ್ ಇಡೋಕೆ ಏನಪ್ಪ ಪ್ರಾಬ್ಲಮ್ಮು, ಏನೂ ಇಲ್ಲ. ಸೊ ಇಷ್ಟು ಆಯಿತು. ಹೇಳದ್ನಲ್ಲ ಬಾಸ್, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಬಾಯ್.